ನಾ ಸತ್ತ ಸುದ್ದಿ ತಿಳಿದ ಬರಬ್ಯಾಡ ನೀ. ಹಲೋ ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ಲಿಂಕು ಯಾವ ಥರ ಅಂದರೆ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಈ ಒಂದು ವಿಡಿಯೋ ಲಿಂಕು ಈ ಥರ ಬಂದಿದೆ. ಸ್ವಲ್ಪ ಈ ಒಂದು ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ, ಸೊ ಈ ಥರ ಬರ್ತಾಯಿದೆ. ಸೊ ಈ ವಿಡಿಯೋ ಮಾಡಿದ್ದೀನಿ, ಆದ್ರೂ ಈ ಥರ ಬಂದಿದೆ. ಸೊ ಇವಾಗ ಈ ಒಂದು ವಿಡಿಯೋದು ನೀವು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋಕ್ಕೆ, ಯಾಕಂದರೆ ಲಿಂಕ್ ಓಪನ್ ಆಗಲ್ಲ. ಸೊ ದಯವಿಟ್ಟು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೋದು. ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ನ್ಯೂ ಪ್ರಾಜೆಕ್ಟ್ ಮೇಲೆ ಇಲ್ಲಿ ನೀವು ಸ್ವಂತದಾಗಿ ಆ್ಯಡ್ ಮಾಡ್ಕೊಳ್ಬೋದು, ಯಾಕಂದರೆ ಅದು ರಿಪ್ಲೇಸು ವಿಡಿಯೋ ಲಿಂಕ್ ಓಪನ್ ಆಗಲ್ಲ. ಸೊ ಇವಾಗ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ, ನೀಟಾಗಿ ವಿಡಿಯೋನ ನೋಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಫೋಟೋ ಹಾಕ್ಕೊಳ್ಳಿ. ಸೊ ಇದಕ್ಕೆ ಎಫೆಕ್ಟ್ಗಳನ್ನ ಸರ್ಚ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಸೊ ಇದನ್ನು ಈ ಥರ ಇಟ್ಕೊಳ್ಳಿ. ಸೊ ಇಷ್ಟು ಇಟ್ಕೊಂಡು ಇದನ್ನು ಈ ಥರ ಏನಪ್ಪ ಅಂದರೆ ಬಾರ್ಡರ್ ಹಾಕ್ಕೊಂಡು ಇದಕ್ಕೊಂದು ಇಲ್ಲಿ ಏನಪ್ಪ ಅಂದರೆ ಒಂದು ಎಫೆಕ್ಟ್ನ ಸರ್ಚ್ ಮಾಡಿ. ಸೊ ಎಫೆಕ್ಟ್ ಬಂದುಬಿಟ್ಟು ಇಲ್ಲಿರುತ್ತೆ ನೋಡಿ, ಗ್ಲೋ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಸೆಟ್ಟಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇಟ್ಕೋಬೇಕಲ್ಲ ಅಂದರೂ. ಸೊ ಇಲ್ಲಿ ನಾನೊಂದು ವಿಡಿಯೋ ಡೌನ್ಲೋಡು ಕೊಟ್ಟಿರ್ತೀನಿ ನಿಮಗೆ. ಸೊ ನಿಮಗೆ ಅದು ಹೋಗಿ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. ಆ ವಿಡಿಯೋದು ನೀವು ಹಾಕ್ಕೊಳ್ಬೇಕು. ನೀವು ಆ ವಿಡಿಯೋ ತೋರಿಸ್ತೀನಿ ಬನ್ನಿ. ಸೊ ಈ ಥರ ವಿಡಿಯೋ ನೀವು ಇರುತ್ತೆ ನಿಮಗೆ. ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಇಟ್ಕೊಂಡು ಇದು ಮಾಡ್ಕೊಳ್ಬೋದು. ಸೊ ಇವಾಗ ಏನಪ್ಪ ಅಂದರೆ ಈ ಒಂದು ಫೋಟೋನ ಈ ಥರ ಒಂದು ಬೀಟ್ ಹಾಕ್ಕೊಂಡು ಈ ಥರ ಹೇಳ್ಕೊತೀನಿ. ಸೊ ಅದಾದ ನಂತರ ಇಷ್ಟು ಹಾಕ್ಕೊಳ್ಳಿ, ಇಷ್ಟು ಹೇಳ್ಕೊಳ್ಳಿ, ಸ್ವಲ್ಪ ಕೆಳಗಂತೀನಿ. ಇಲ್ಲೊಂದು ಬೀಟ್ ಹಾಕ್ಕೊಂಡು ಇಷ್ಟು ಹೇಳ್ಕೊಳ್ಳಿ, ಇಷ್ಟು. ಇವಾಗ ಈ ಬೀಟ್ ಮಧ್ಯೆ ಇದನ್ನು ಈ ಥರ ತಳ್ಕೊಳ್ಬೇಕು, ಮೇಲೆ ಸ್ಪೀಡ್ ಬರುತ್ತೆ ವಿಡಿಯೋ. ಸಾರಿ, ಅದು ರಿಂಗ್ ಟೋನ್ ಐತೆ ಇರಲಿ, ಅದು ಸ್ಮೂತು ಮ್ಯೂಟ್ ಕೊಡೋಣ. ಸೊ ನೋಡಿದ್ರಲ್ಲ, ಈ ಥರ ವಿಡಿಯೋ ಇರುತ್ತೆ. ಸೊ ಇವಾಗ ಇದಾದ ನಂತರ ಇಲ್ಲಿ ನೀವು ಕರೆಕ್ಟಾಗಿ ಬೀಟ್ ಹಾಕ್ಕೊಳ್ಬೇಕು. ಸಾಂಗ್ ಯಾವ ಥರ ಇರುತ್ತೋ ಆ ಥರ ಬೀಟ್ ಹಾಕ್ಕೊಂಡು ಇವಾಗ ಅದನ್ನು ಕಾಪಿ ಮಾಡ್ಕೊತೀನಿ ನೋಡಿ. ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊ ಇಲ್ಲಿ. ಸೊ ಈ ಥರ ಪೇಸ್ಟ್ ಮಾಡ್ಕೊತ ಹೋಗಿ ಎಲ್ಲ. ಸೊ ನೋಡಿದ್ರಲ್ಲ, ಈ ಥರ ಇರುತ್ತೆ. ಸೊ ಇವಾಗ ಇದಕ್ಕೆ ಒಂದು ನಿಮಗೆ ಕೊಟ್ಟಿದ್ದೀನಿ, ಎಲ್ಲ ಹೇಳಿದ್ದೀನಿ, ಆ ಥರ ಎಫೆಕ್ಟ್ನ ಹಾಕ್ಕೊಂಡು ನಿಮಗೆ ಈ ಥರ ಮಾಡ್ಕೊಳ್ಬೋದು. ಸೊ ಇಲ್ಲಿ ಬಾರ್ಡರ್ನ ಹಾಕ್ಕೊತೀನಿ ನಾನು, ಯಾಕಂದರೆ ಅಕ್ಷರ ಹಾಕೋಕ್ಕೆ. ಇದಕ್ಕೆ ಇಲ್ಲಿ ಒಂದು ಬಾರ್ಡರ್ ಹಾಕ್ಕೊಂಡು ಸೊ ನೋಡಿರೋ ಫ್ರೆಂಡ್ಸ್, ಈ ಥರ ನೀವು ಬಾರ್ಡ್ರನ್ನ ಹಾಕ್ಕೊಂಡು ಇಲ್ಲಿ ಲಿರಿಕ್ಸ್ನ ಹಾಕ್ಕೊಳ್ಬೋದು. ನಂದು ಹೆಸ್ರು ಹಾಕ್ಕೊತೀನಿ ನೋಡಿ, ಎಸ್ ಟಿ ಎಡಿಟ್ ಶರಣು ಎಂಪಾಡ್ ಅಂತೇಳಿ. ಎಸ್ ಟಿ ಎಡಿಟ್ ಶರಣು ಎಂಪಾಡ್ ಅಂತ ಬಂತು. ಸೊ ಇಲ್ಲಿ ಏನಪ್ಪ ಅಂದರೆ ಈ ಒಂದು ಫಾಂಟ್ಸ್ನ ಕರೆಕ್ಟಾಗಿ ಇಟ್ಕೊತೀನಿ. ಇಟ್ಕೊಂಡು ವೈಟ್ ಬ್ಯಾಕ್ಗ್ರೌಂಡ್ ಸೊ ಇಟ್ಟು ಹಾಕ್ಕೊಂಡು ಸೊ ಇಲ್ಲೊಂದು ಎಫೆಕ್ಟ್ನ ಸರ್ಚ್ ಮಾಡ್ತೀನಿ. ಆ ಎಫೆಕ್ಟ್ ಯಾಕಪ್ಪ ಅಂದರೆ ಇದು ಬ್ಯಾಕ್ಗ್ರೌಂಡ್ನ ಅಂದರೆ ಅಕ್ಷರ ನೀಟಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಸೊ ಈ ಥರ ಇದಕ್ಕೆ ಇನ್ನೊಂದು ಎಫೆಕ್ಟ್ ಆಗಬೇಕು. ಇಲ್ಲಿ ಹೇಳ್ತಾರೆ ಮೇಡ್ ಇನ್ ಔಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಫಸ್ಟಿಗೆ ಇದು ಕಾಣಿಸಲ್ಲ, ಆಮೇಲೆ ನೆಕ್ಸ್ಟ್ ಕಾಣಿಸುತ್ತೆ. ಸೊ ನೋಡಿದಾರೆ ಫ್ರೆಂಡ್ಸ್, ಇಷ್ಟೇ ಇರೋದು ವಿಡಿಯೋ. ತುಂಬ ಚೆನ್ನಾಗಿದೆ, ದಯವಿಟ್ಟು ಸಪೋರ್ಟ್ ಇರಲಿ. ಇಷ್ಟ ಆದ ನಂತರ ನಿಮಗೆಲ್ಲ ಹೇಳ್ಕೊಟ್ಟಿನಿ. ಈ ಒಂದು ಲಿಂಕ್ ಬರಲ್ಲ ಅಂದರೆ ನೀವು ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಯಾಕಂದರೆ ಈ ಲಿಂಕ್ ಬರಲ್ಲ, ಯಾಕಂದರೆ ನಿಮಗೆಲ್ಲ ಹೇಳಿದ್ದೀನಿ. ಯಾಕಂದರೆ ಆ ಲಿಂಕು ಏನಪ್ಪ ಅಂದರೆ ಜಾಸ್ತಿ 2 ಲೈನು 3 ಲೈನ್ ಇರೋದು ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ವಿಡಿಯೋ ಮಾಡಿದಿರಲ್ಲ, ಇಷ್ಟೇ ಇರೋದು. ರಿಪ್ಲೇಸ್ ಮಾಡ್ಕೊಳ್ಳೋ ಒಂದು ತೋರಿಸ್ಕೊಡ್ತೀನಿ ನೋಡಿ, ಈ ಥರ ರಿಪ್ಲೇಸ್ ಮಾಡ್ಕೋಬೇಕು ನೀವು. ಇಷ್ಟೇ, ದಯವಿಟ್ಟು ಸಪೋರ್ಟ್ ಇರೋ ಫ್ರೆಂಡ್ಸ್. ಥ್ಯಾಂಕ್ ಯು.